ಬ್ಯಾಷ್ ನಲ್ಲಿ ನೆಸ್ಟೆಡ್ ಮತ್ತು ಮಲ್ಟಿಲೆವೆಲ್ ಇಫ್ ಸ್ಟೇಟ್ಮೆಂಟ್ ಬಗೆಗಿನ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆಲ್ಲ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ನೆಸ್ಟೆಡ್ ಇಫ್ ಎಲ್ಸ್ ಮತ್ತು ಮಲ್ಟಿಲೆವೆಲ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಗಳ ಕುರಿತು ಕಲಿಯುತ್ತೇವೆ. ಕೆಲವು ಉದಾಹರಣೆಯೊಂದಿಗೆ ನೋಡೋಣ. ಈ ಪಾಠವನ್ನು ಕಲಿಯಲು ನೀವು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಉಪಯೋಗಿಸಲು ತಿಳಿದಿರಬೇಕು. ತಿಳಿದಿಲ್ಲವಾದಲ್ಲಿ ಸಂಬಂಧಿತ ಲಿನಕ್ಸ್ ಟ್ಯುಟೋರಿಯಲ್ ಗಾಗಿ ಕೆಳಕಂಡ ಜಾಲತಾಣವನ್ನು ಭೇಟಿ ಮಾಡಿ. ಈ ಪಾಠಕ್ಕಾಗಿ ನಾನು ಉಬುಂಟು ಲಿನಕ್ಸ್ 1204 ಒಎಸ್ ಮತ್ತು GNU ಬಾಶ್ ವರ್ಷನ್ 4110 ಗಳನ್ನು ಉಪಯೋಗಿಸುತ್ತೇನೆ. ತಿಳಿದಿರಲಿ, GNU ಬಾಶ್ ವರ್ಷನ್ 4 ಅಥವಾ ಹೆಚ್ಚಿನ ವರ್ಷನ್ ಇದಕ್ಕೆ ಬೇಕಾಗುತ್ತದೆ. ನಾವು ಈಗ ನೆಸ್ಟೆಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ನ ಫ್ಲೋವನ್ನು ನೋಡೋಣ. ಇಲ್ಲಿ ಕಂಡೀಷನ್ 1 ಇದು ಟ್ರೂ ಆಗಿದ್ದರೆ ಆಗ ಕಂಡೀಷನ್ 2 ಅನ್ನು ಮೌಲ್ಯಮಾಪನ ಮಾಡುತ್ತೇವೆ. ಕಂಡೀಷನ್ 2 ಇದು ಟ್ರೂ ಆಗಿದ್ದರೆ ಆಗ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತದೆ. ಅಂದರೆ ಯಾವಾಗ ಕಂಡೀಷನ್ಸ್ 1 ಮತ್ತು 2 ಎರಡೂ ಟ್ರೂ ಆಗಿರುತ್ತದೋ ಆಗ ಮಾತ್ರ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತದೆ. ಕಂಡೀಷನ್ 1 ಇದು ಫಾಲ್ಸ್ ಆಗಿದ್ದರೆ ಆಗ ಸ್ಟೇಟ್ಮೆಂಟ್ 3 ಎಕ್ಸಿಕ್ಯೂಟ್ ಆಗುತ್ತದೆ. ಮತ್ತು ಕಂಡೀಷನ್ 2 ಇದು ಫಾಲ್ಸ್ ಆಗಿದ್ದರೆ ಆಗ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತದೆ. ಒಂದು ಉದಾಹರಣೆಯನ್ನು ನೋಡೋಣ. ನಾನು ಕೋಡ್ ಅನ್ನು ನೆಸ್ಟೆಡ್ ಇಫ್ ಎಲ್ಸ್ ಡಾಟ್ sh ಫೈಲ್ ನಲ್ಲಿ ಬರೆದಿದ್ದೇನೆ. ಅದನ್ನು ಓಪನ್ ಮಾಡುತ್ತೇನೆ. ಈಗ ಕೋಡ್ ಅನ್ನು ವಿವರಿಸುತ್ತೇನೆ. ಇದು ಶೆಬಾಂಗ್ ಲೈನ್. ನೇಮ್ ಎಂಬ ವೇರಿಯೇಬಲ್ ಗೆ ಅನುಷಾ ಎಂಬ ಬೆಲೆಯು ಅಸೈನ್ ಆಗಿದೆ. ಪಾಸ್ವರ್ಡ್ ಎಂಬ ವೇರಿಯೇಬಲ್ ಗೆ abc123 ಎಂಬ ಬೆಲೆಯು ಅಸೈನ್ ಆಗಿದೆ. ರೀಡ್ ಕಮಾಂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ನಿಂದ ಒಂದು ಸಾಲು ಡಾಟಾವನ್ನು ಪಡೆದುಕೊಳ್ಳುತ್ತದೆ. -p ಫ್ಲಾಗ್ ಪ್ರಾಂಪ್ಟ್ ಅನ್ನು ಡಿಸ್ಪ್ಲೇ ಮಾಡುತ್ತದೆ. -p ನಂತರದ ಸ್ಟ್ರಿಂಗ್ ಎಂಟರ್ ನೇಮ್ ಎಂಬ ಸಂದೇಶ ಟರ್ಮಿನಲ್ ನಲ್ಲಿ ಡಿಸ್ಪ್ಲೇ ಆಗುತ್ತದೆ. ಮೈ ನೇಮ್ ಇದು ಬಳಕೆದಾರರಿಂದ ಪಡೆದ ಇನ್ಪುಟ್ ಅನ್ನು ಸ್ಟೋರ್ ಮಾಡುತ್ತದೆ. ಮೊದಲ ಇಫ್ ಸ್ಟೇಟ್ಮೆಂಟ್ ಎರಡು ವೇರಿಯೇಬಲ್ ಗಳಾದ ಮೈ ನೇಮ್ ಮತ್ತು ನೇಮ್ ಗಳನ್ನು ಹೋಲಿಸುತ್ತದೆ. ಅಂದರೆ ಬಳಕೆದಾರ ಇನ್ಪುಟ್ ಮಾಡಿದ ಬೆಲೆ ಮತ್ತು ನೇಮ್ ಎಂಬ ವೇರಿಯೇಬಲ್ ನಲ್ಲಿ ಸ್ಟೋರ್ ಆಗಿರುವ ಬೆಲೆ ಅಂದರೆ ಅನುಷಾ. ಈ ಎರಡೂ ಬೆಲೆಗಳು ಹೊಂದಿಕೆಯಾದರೆ ಈ ಇಫ್ ಸ್ಟೇಟ್ಮೆಂಟ್ ನಲ್ಲಿರುವ ಉಳಿದ ಕೋಡ್ ಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ರೀಡ್ ಕಮಾಂಡ್ ಎಂಟರ್ ಮಾಡಿದ ಪಾಸ್ವರ್ಡ್ ಅನ್ನು ಮೈ ಪಾಸ್ವರ್ಡ್ ವೇರಿಯೇಬಲ್ ನಲ್ಲಿ ಸ್ಟೋರ್ ಮಾಡುತ್ತದೆ. ಇಲ್ಲಿ -s ಫ್ಲಾಗ್ ಸೈಲೆಂಟ್ ಮೋಡ್ ಗಾಗಿ, ಅಂದರೆ ಬಳಕೆದಾರ ಎಂಟರ್ ಮಾಡಿದ ಪದ ಟರ್ಮಿನಲ್ ನಲ್ಲಿ ಡಿಸ್ಪ್ಲೇ ಆಗುವುದಿಲ್ಲ. ಇಲ್ಲಿ ನಾವು ಇನ್ನೊಂದು if ಎಲ್ಸ್ ಸ್ಟೇಟ್ಮೆಂಟ್ ಗಳ ಜೊತೆಯನ್ನು ಹೊಂದಿದ್ದೇವೆ. ಈ if ಎಲ್ಸ್ ಸ್ಟೇಟ್ಮೆಂಟ್ ಜೊತೆ ಮೊದಲನೇ if ಸ್ಟೇಟ್ಮೆಂಟ್ ನ ಒಳಗೆ ಅಡಕವಾಗಿದೆ. ಎರಡನೇ if ಸ್ಟೇಟ್ಮೆಂಟ್ ವೇರಿಯೇಬಲ್ ಗಳಾದ ಮೈ ಪಾಸ್ವರ್ಡ್ ಮತ್ತು ಪಾಸ್ವರ್ಡ್ ಗಳನ್ನು ಹೋಲಿಕೆ ಮಾಡುತ್ತದೆ. ಎಚೊ ಕಮಾಂಡ್ ಇಫ್ ಕಂಡೀಷನ್ ಟ್ರೂ ಆಗಿದ್ದರೆ ಟರ್ಮಿನಲ್ ನಲ್ಲಿ ವೆಲ್ಕಮ್ ಎಂಬ ಸಂದೇಶವನ್ನು ಡಿಸ್ಪ್ಲೇ ಮಾಡುತ್ತದೆ. ಅಂದರೆ ಪಾಸ್ವರ್ಡ್ ಗಳು ಹೊಂದಿಕೆಯಾಗುತ್ತದೆ. -e ಇದು ಬ್ಯಾಕ್ಸ್ಲ್ಯಾಶ್ ಅನ್ನು ವ್ಯಾಖ್ಯಾನಿಸಲು ಸಹಾಯ ಮಾಡುತ್ತದೆ. /n ಹೊಸ ಸಾಲನ್ನು ಸೂಚಿಸುತ್ತದೆ. ಅಂದರೆ ವೆಲ್ಕಮ್ ಎಂಬ ಸ್ಟ್ರಿಂಗ್ ಹೊಸ ಸಾಲಿನಲ್ಲಿ ಪ್ರಿಂಟ್ ಆಗುತ್ತದೆ. ಇಫ್ ಕಂಡೀಷನ್ ಟ್ರೂ ಆಗಿರದಿದ್ದಲ್ಲಿ ಆಗ ಎಲ್ಸ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತದೆ. ಅಂದರೆ ಪಾಸ್ವರ್ಡ್ ಹೊಂದಿಕೆಯಾಗದಿದ್ದರೆ ಎಲ್ಸ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತದೆ. ಈ ಸಂದರ್ಭದಲ್ಲಿ ಎಚೊ ಕಮಾಂಡ್ ರಾಂಗ್ ಪಾಸ್ವರ್ಡ್ ಎಂದು ಡಿಸ್ಪ್ಲೇ ಮಾಡುತ್ತದೆ. ಫಿ ಇದು if ಎಲ್ಸ್ ಸ್ಟೇಟ್ಮೆಂಟ್ ಅನ್ನು ಕೊನೆಗೊಳಿಸುತ್ತದೆ. ಮೊದಲನೇ if ಎಲ್ಸ್ ಸ್ಟೇಟ್ಮೆಂಟ್ ಗೆ ಹಿಂದಿರುಗೋಣ. ಮೈ ನೇಮ್ ಮತ್ತು ನೇಮ್ ಬೆಲೆಗಳು ಹೊಂದಿಕೆಯಾಗದಿದ್ದರೆ ಆಗ ಈ ಎಲ್ಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತದೆ. ಈ ಎಚೊ ಕಮಾಂಡ್ ಟರ್ಮಿನಲ್ ನಲ್ಲಿ ರಾಂಗ್ ನೇಮ್ ಎಂದು ಡಿಸ್ಪ್ಲೇ ಮಾಡುತ್ತದೆ. ಈ ಫಿ ಹೊರಗಿನ if ಎಲ್ಸ್ ಸ್ಟೇಟ್ಮೆಂಟ್ ಅನ್ನು ಕೊನೆಗೊಳಿಸುತ್ತದೆ. ನಿಮ್ಮ ಕೀಬೋರ್ಡ್ ನಲ್ಲಿ Ctrl Alt ಮತ್ತು T ಕೀಲಿಗಳನ್ನು ಒಟ್ಟಿಗೆ ಒತ್ತಿ ಟರ್ಮಿನಲ್ ಅನ್ನು ತೆರೆಯಿರಿ. ಫೈಲ್ ಅನ್ನು ಎಕ್ಸಿಕ್ಯೂಟ್ ಆಗುವಂತೆ ಮಾಡಿ. ಅದಕ್ಕಾಗಿ ಚ್ಮೋಡ್ ಸ್ಪೇಸ್ +x ಸ್ಪೇಸ್ ನೆಸ್ಟೆಡ್ ಇಫ್ ಎಲ್ಸ್ ಡಾಟ್ sh ಎಂದು ಟೈಪ್ ಮಾಡಿ. ಈಗ nested if else ಡಾಟ್ sh ಎಂದು ಟೈಪ್ ಮಾಡಿ. ಈ ಪ್ರೋಗ್ರಾಂ ಎರಡು ಕಂಡೀಷನ್ ಗಳನ್ನು ಅಂದರೆ ನೇಮ್ ಮತ್ತು ಪಾಸ್ವರ್ಡ್ ಗಳನ್ನು ಟರ್ಮಿನಲ್ ನಲ್ಲಿ ಎಕ್ಸಿಕ್ಯೂಟ್ ಆದಾಗ ಪರೀಕ್ಷಿಸುತ್ತದೆ. ಇಲ್ಲಿ ಪ್ರಾಂಪ್ಟ್ ಎಂಟರ್ ನೇಮ್ ಎಂದು ಡಿಸ್ಪ್ಲೇ ಮಾಡುತ್ತದೆ. ಅನುಷಾ ಎಂದು ಟೈಪ್ ಮಾಡೋಣ.
ಈಗ ಕಂಡೀಷನ್ ಟ್ರೂ ಆಗಿರುವುದರಿಂದ ಮುಂದಿನ ಇಫ್ ಕಂಡೀಷನ್ ಮೌಲ್ಯಮಾಪನಕ್ಕೊಳಪಡುತ್ತದೆ. ಪ್ರಾಂಪ್ಟ್ ಪಾಸ್ವರ್ಡ್ ಎಂದು ಕೇಳುತ್ತದೆ. ನಾನು ಪಾಸ್ವರ್ಡ್ ಅನ್ನು abc123 ಎಂದು ಟೈಪ್ ಮಾಡುತ್ತೇನೆ. ಪಾಸ್ವರ್ಡ್ ವೇರಿಯೇಬಲ್ ನ ಬೆಲೆಯೊಂದಿಗೆ ನಮೂದಿಸಿದ ಪಾಸ್ವರ್ಡ್ ಹೊಂದಿಕೆಯಾಗುತ್ತದೆ. ಹಾಗಾಗಿ ಪ್ರಾಂಪ್ಟ್ ವೆಲ್ಕಮ್ ಎಂಬ ಸಂದೇಶವನ್ನು ಡಿಸ್ಪ್ಲೇ ಮಾಡುತ್ತದೆ. ಸ್ಕ್ರಿಪ್ಟ್ ಅನ್ನು ಇನ್ನೊಮ್ಮೆ ಎಕ್ಸಿಕ್ಯೂಟ್ ಮಾಡೋಣ. ಅಪ್ ಆರೋ ಕೀಲಿಯನ್ನು ಒತ್ತಿ nested-ifelse.sh ಗೆ ಹೋಗಿ ಎಂಟರ್ ಅನ್ನು ಒತ್ತಿರಿ. ಈ ಬಾರಿ ಅದೇ ನೇಮ್ ಅನ್ನು ಮತ್ತು ಬೇರೆ ಪಾಸ್ವರ್ಡ್ ಅನ್ನು ನಮೂದಿಸೋಣ. ಹಾಗಾಗಿ ನಾನು ನೇಮ್ ಅನ್ನು ಅನುಷಾ ಎಂದು ಪಾಸ್ವರ್ಡ್ ಅನ್ನು 123 ಎಂದು ನಮೂದಿಸುತ್ತೇನೆ. ನೇಮ್ ನ ಬೆಲೆಯು ಹೊಂದಿಕೆಯಾಗುತ್ತದೆ, ಆದರೆ ಪಾಸ್ವರ್ಡ್ ನ ಬೆಲೆಯು ಹೊಂದಿಕೆಯಾಗುವುದಿಲ್ಲ. ಹಾಗಾಗಿ ರಾಂಗ್ ಪಾಸ್ವರ್ಡ್ ಎಂಬ ಸಂದೇಶ ಡಿಸ್ಪ್ಲೇ ಆಗುತ್ತದೆ. ಇದು ಮೊದಲ ಇಫ್ ಸ್ಟೇಟ್ಮೆಂಟ್ ನಲ್ಲಿ ಅಡಕವಾಗಿರುವ ಎಲ್ಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿದೆ ಎಂದು ತೋರಿಸುತ್ತದೆ. ಇನ್ನೊಮ್ಮೆ ಸ್ಕ್ರಿಪ್ಟ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಈ ಬಾರಿ ನಾವು ನೇಮ್ ಅನ್ನು ಸ್ವಾತಿ ಎಂದು ನಮೂದಿಸೋಣ. ರಾಂಗ್ ನೇಮ್ ಎಂಬ ಸಂದೇಶ ಡಿಸ್ಪ್ಲೇ ಆಗುತ್ತದೆ. ಏಕೆಂದರೆ ಸ್ವಾತಿ ಎಂಬ ಬೆಲೆಯು ಈ ಹಿಂದೆಯೇ ಡಿಕ್ಲೇರ್ ಮಾಡಿದ ಬೆಲೆಯಾದ ಅನುಷಾ ದೊಂದಿಗೆ ಹೊಂದಿಕೆಯಾಗುವುದಿಲ್ಲ. ನಿಯಂತ್ರಣವು ಇಫ್ ಸ್ಟೇಟ್ಮೆಂಟ್ ನ ಹೊರಬಂದು ಎಲ್ಸ್ ಸ್ಟೇಟ್ಮೆಂಟ್ ಅನ್ನು ಎಕ್ಸಿಕ್ಯೂಟ್ ಮಾಡುತ್ತದೆ. ಹಾಗಾಗಿ ಇದು ರಾಂಗ್ ನೇಮ್ ಎಂಬ ಸಂದೇಶವನ್ನು ಪ್ರಿಂಟ್ ಮಾಡುತ್ತದೆ. ಈಗ ಮಲ್ಟಿಲೆವೆಲ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಅನ್ನು ನೋಡೋಣ. ಕಂಡೀಷನ್ 1 ಇದು ಟ್ರೂ ಆಗಿದ್ದರೆ ಆಗ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತದೆ. ಒಂದು ವೇಳೆ ಕಂಡೀಷನ್ 1 ಇದು ಫಾಲ್ಸ್ ಆಗಿದ್ದರೆ ಆಗ ಕಂಡೀಷನ್ 2 ಮೌಲ್ಯಮಾಪನಕ್ಕೊಳಪಡುತ್ತದೆ. ಕಂಡೀಷನ್ 2 ಇದು ಟ್ರೂ ಆಗಿದ್ದರೆ ಆಗ ಸ್ಟೇಟ್ಮೆಂಟ್ 2 ಎಕ್ಸಿಕ್ಯೂಟ್ ಆಗುತ್ತದೆ. ಒಂದು ವೇಳೆ ಕಂಡೀಷನ್ 2 ಇದು ಫಾಲ್ಸ್ ಆಗಿದ್ದರೆ ಆಗ ಕಂಡೀಷನ್ n ಮೌಲ್ಯಮಾಪನಕ್ಕೊಳಪಡುತ್ತದೆ. ಕಂಡೀಷನ್ n ಇದು ಟ್ರೂ ಆಗಿದ್ದರೆ ಆಗ ಸ್ಟೇಟ್ಮೆಂಟ್ n ಎಕ್ಸಿಕ್ಯೂಟ್ ಆಗುತ್ತದೆ. ಒಂದು ವೇಳೆ ಕಂಡೀಷನ್ n ಇದು ಫಾಲ್ಸ್ ಆಗಿದ್ದರೆ ಆಗ ಸ್ಟೇಟ್ಮೆಂಟ್ x ಎಕ್ಸಿಕ್ಯೂಟ್ ಆಗುತ್ತದೆ. ಉದಾಹರಣೆಯನ್ನು ನೋಡೋಣ. ನಾನು ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ತೆರೆಯುತ್ತೇನೆ. ಗಮನಿಸಿ, ನಮ್ಮ ಫೈಲ್ ಹೆಸರು multilevel-ifelse.sh. ಕೋಡ್ ಅನ್ನು ಗಮನಿಸೋಣ. ಇದು ಶೆಬಾಂಗ್ ಲೈನ್. ಮೈಸ್ಟ್ರಿಂಗ್ ಇದು ಎಕ್ಸಿಕ್ಯೂಷನ್ ಸಮಯದಲ್ಲಿ ಬಳಕೆದಾರರಿಂದ ಪಡೆದ ಇನ್ಪುಟ್ ಅನ್ನು ಸ್ಟೋರ್ ಮಾಡುವ ವೇರಿಯೇಬಲ್ ಆಗಿದೆ. ಇಫ್ ಕಂಡೀಷನ್ ಇನ್ಪುಟ್ ಮಾಡಿದ ಸ್ಟ್ರಿಂಗ್ ನಲ್ ಆಗಿದೆಯೇ ಎಂದು ಪರೀಕ್ಷಿಸುತ್ತದೆ. -z ಸ್ಟ್ರಿಂಗ್ ನ ಉದ್ದ ಸೊನ್ನೆಯೇ ಎಂದು ಪರೀಕ್ಷಿಸುತ್ತದೆ. ಟರ್ಮಿನಲ್ ನಲ್ಲಿ ಮನ್ ಟೆಸ್ಟ್ ಎಂದು ಟೈಪ್ ಮಾಡಿ ವಿವಿಧ ಸ್ಟ್ರಿಂಗ್ ಕಂಪ್ಯಾರಿಸನ್ ಅನ್ನು ತಿಳಿಯಿರಿ. ಈ ಏನನ್ನೂ ನಮೂದಿಸದಿದ್ದರೆ ಎಚೊ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತದೆ. ಮೊದಲ ಎಲಿಫ್ ಕಂಡೀಷನ್ ನಾವು ಇನ್ಪುಟ್ ಮಾಡಿದ ಸ್ಟ್ರಿಂಗ್ ರಾಜ್ ಎಂಬುದನ್ನು ಹೊಂದಿದೆಯೇ ಎಂದು ಪರೀಕ್ಷಿಸುತ್ತದೆ. ಹೊಂದಿದ್ದರೆ ಎಚೊ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತದೆ. ಈ ವೈಲ್ಡ್ ಕಾರ್ಡ್ ಕ್ಯಾರೆಕ್ಟರ್ ನಮೂದಿಸಿದ ಪದದಲ್ಲಿ ರಾಜ್ ಎಂಬ ಪದವನ್ನು ಒಳಗೊಂಡಿದೆಯೇ ಎಂದು ಹುಡುಕಿ ಖಚಿತಪಡಿಸುತ್ತದೆ. ಮುಂದಿನ ಎಲಿಫ್ ಕಂಡೀಷನ್ ನಾವು ಇನ್ಪುಟ್ ಮಾಡಿದ ಸ್ಟ್ರಿಂಗ್ ಜಿತ್ ಎಂಬುದನ್ನು ಹೊಂದಿದೆಯೇ ಎಂದು ಪರೀಕ್ಷಿಸುತ್ತದೆ. ಹೊಂದಿದ್ದಲ್ಲಿ ಈ ಎಚೊ ಸ್ಟೇಟ್ಮೆಂಟ್ ಪ್ರಿಂಟ್ ಆಗುತ್ತದೆ. ಮೇಲಿನ ಎಲ್ಲಾ ಕಂಡೀಷನ್ ಗಳು ಸರಿಹೊಂದದಿದ್ದಲ್ಲಿ ಎಲ್ಸ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತದೆ. ಮತ್ತು ಸಾರಿ ಇನ್ಪುಟ್ ಡಸ್ ನಾಟ್ ಕಂಟೇನ್ ಐದರ್ ರಾಜ್ ಆರ್ ಜಿತ್ ಎಂಬ ಸಂದೇಶ ಡಿಸ್ಪ್ಲೇ ಆಗುತ್ತದೆ. ಫಿ ಇದು ಮಲ್ಟಿಲೆವೆಲ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ನ ಕೊನೆಯನ್ನು ಸೂಚಿಸುತ್ತದೆ. ಈಗ ನಾವು ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡೋಣ. ಟರ್ಮಿನಲ್ ಗೆ ಹಿಂದಿರುಗೋಣ. ಚ್ಮೋಡ್ ಸ್ಪೇಸ್ ಪ್ಲಸ್ x ಸ್ಪೇಸ್ multilevel -ifelse ಡಾಟ್ sh ಎಂದು ಟೈಪ್ ಮಾಡಿ. /multilevel -ifelse ಡಾಟ್ sh ಎಂದು ಟೈಪ್ ಮಾಡಿ. ನಾವು ಇನ್ಪುಟ್ ಗಾಗಿ ಪ್ರಾಂಪ್ಟ್ ಮಾಡಿದ್ದೇವೆ. ಬೇರೆ ಬೇರೆ ಇನ್ಪುಟ್ ಗಳನ್ನು ಕೊಟ್ಟು ಏನಾಗುವುದು ಎಂದು ಪರೀಕ್ಷಿಸೋಣ. ಮೊದಲು ಏನನ್ನೂ ಟೈಪ್ ಮಾಡದೆ ಎಂಟರ್ ಒತ್ತೋಣ. ನಥಿಂಗ್ ವಾಸ್ ಎಂಟರ್ಡ್ ಎಂಬ ಸಂದೇಶ ಡಿಸ್ಪ್ಲೇ ಆಗುತ್ತದೆ ಮತ್ತು ನಿಯಂತ್ರಣವು ಮಲ್ಟಿಲೆವೆಲ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ನ ಹೊರಗೆ ಬರುತ್ತದೆ. ಪ್ರಾಂಪ್ಟ್ ಅನ್ನು ಖಾಲಿ ಮಾಡೋಣ. ಈಗ ಬೇರೆ ಇನ್ಪುಟ್ ನಿಂದ ಎಕ್ಸಿಕ್ಯೂಟ್ ಮಾಡಲು ಪ್ರಯತ್ನಿಸೋಣ. ಅಪ್ ಆರೋ ಕೀಲಿಯನ್ನು ಒತ್ತಿ /multilevel -ifelse ಡಾಟ್ sh ಗೆ ಹೋಗಿ. ಎಂಟರ್ ಅನ್ನು ಒತ್ತಿ. ಪ್ರಾಂಪ್ಟ್ ಎಂಟರ್ ಎ ವರ್ಡ್ ಎಂದು ಡಿಸ್ಪ್ಲೇ ಮಾಡುತ್ತದೆ. ಅಭಿಜಿತ್ ಎಂದು ಟೈಪ್ ಮಾಡೋಣ. ಅಭಿಜಿತ್ ಕಂಟೇನ್ಸ್ ವರ್ಡ್ ಜಿತ್ ಎಂಬ ಫಲಿತವು ಡಿಸ್ಪ್ಲೇ ಆಗುತ್ತದೆ.
ಇದು ನಿಯಂತ್ರಣವು ಮೂರನೇ ಕಂಡೀಷನ್ ಗೆ ಹೋಗಿದೆ ಎಂದು ತೋರಿಸುತ್ತದೆ ಮೊದಲ ಎರಡೂ ಕಂಡೀಷನ್ ಗಳು ಹೊಂದಿಕೆಯಾಗಿಲ್ಲ ಇದೇ ಲಾಜಿಕ್ ಎಲ್ಲಾ ಕಂಡೀಷನ್ ಗೂ ಅನ್ವಯವಾಗುತ್ತದೆ ಬೇರೆ ಬೇರೆ ಇನ್ಪುಟ್ ಗಳೊಂದಿಗೆ ಪರೀಕ್ಷಿಸಿ ಫಲಿತಾಂಶವನ್ನು ನೋಡಿ ಸಾರಾಂಶವನ್ನು ನೋಡೋಣ ಈ ಟ್ಯುಟೋರಿಯಲ್ ನಲ್ಲಿ ನಾವು ನೆಸ್ಟೆಡ್ ಇಫ್ ಎಲ್ಸೆ ಅನ್ನು ಉಪಯೋಗಿಸಿ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ತಾಳೆ ನೋಡುವುದು ಮತ್ತು ಮಲ್ಟಿಲೆವೆಲ್ ಇಫ್ ಎಲ್ಸೆ ಸ್ಟ್ರಿಂಗ್ ಕಂಪ್ಯಾರಿಸನ್ ಪ್ರೋಗ್ರಾಮ್ ಅನ್ನು ಕಲಿತಿದ್ದೇವೆ ಸ್ವಂತ ಅಭ್ಯಾಸಕ್ಕಾಗಿ ಇವುಗಳಿಗೆ ಬೇರೆ ಬೇರೆ ಫಲಿತವನ್ನು ಕೊಡುವ ಪ್ರೋಗ್ರಾಮ್ ಅನ್ನು ಬರೆಯಿರಿ ಕೊಟ್ಟ ಸಂಖ್ಯೆಯು 3 ಕ್ಕಿಂತ ಹೆಚ್ಚಾಗಿದ್ದಾಗ 3 ಕ್ಕಿಂತ ಕಡಿಮೆ ಇದ್ದಾಗ ಅಥವಾ 3 ಕ್ಕೆ ಸಮವಾಗಿದ್ದಾಗ ಅಥವಾ ಯಾವುದೇ ಇನ್ಪುಟ್ ಅನ್ನು ಕೊಡದೇ ಇದ್ದಾಗ ಮಾಹಿತಿಗಾಗಿ ಲಿಂಕ್ ನಲ್ಲಿರುವ ವಿಡಿಯೋ ನೋಡಿ ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ನ ಕುರಿತು ತಿಳಿಸಿಕೊಡುತ್ತದೆ ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ವಿಡ್ತ್ ಇರದಿದ್ದರೆ ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಇದು ಸ್ಪೋಕನ್ ಟ್ಯುಟೋರಿಯಲ್ ಗಳ ಕುರಿತು ಕಾರ್ಯಾಗಾರವನ್ನು ಏರ್ಪಡಿಸುತ್ತದೆ ಆನ್ಲೈನ್ ಟೆಸ್ಟ್ ನಲ್ಲಿ ತೇರ್ಗಡೆಯಾದವರಿಗೆ ಪ್ರಮಾಣಪತ್ರವನ್ನು ನೀಡುತ್ತದೆ ಹೆಚ್ಚಿನ ವಿವರಗಳಿಗಾಗಿ contact@spoken tutorial.org ಗೆ ಬರೆಯಿರಿ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಇದು ಟಾಕ್ ಟು ಎ ಟೀಚರ್ ಯೋಜನೆಯ ಭಾಗವಾಗಿದೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದಿಂದ ಅನುದಾನಿತವಾಗಿದೆ ಹೆಚ್ಚಿನ ಮಾಹಿತಿಯನ್ನು ಕೆಳಕಂಡ ಜಾಲತಾಣದಿಂದ ಪಡೆಯಬಹುದು http://spoken tutorial.org/nmeict-intro ಈ ಪಾಠವನ್ನು ಫಾಸ್ಸಿ ಮತ್ತು ಸ್ಪೋಕನ್ ಟ್ಯುಟೋರಿಯಲ್ ಟೀಮ್ಸ್ ಐಐಟಿ ಬೊಂಬೈ ಇವರು ಸಮರ್ಪಿಸಿರುತ್ತಾರೆ ಭಾಷಾಂತರ ಮತ್ತು ಧ್ವನಿ ವಿದ್ವಾನ್ ನವೀನ್ ಭಟ್ಟ ಉಪ್ಪಿನಪಟ್ಟಣ ನಮಸ್ಕಾರ